ಮಾಡ್ತಾ ಇದ್ದೀವಿ. ದೇವಸ್ಥಾನಗಳಲ್ಲಿ ಎಲ್ಲರಿಗೂ ಕೂಡ ಮುಕ್ತವಾದಂತಹ ಒಂದು ಪ್ರವೇಶ ಅನ್ನುವಂಥದ್ದು ಇರಬೇಕು ಅಂದ್ಬಿಟ್ಟು ದೇವಾಲಯದ ಪ್ರವೇಶವನ್ನ ಮಾಡ್ತಾ ಇದ್ದೀವಿ. ಅಸ್ಪೃಶ್ಯತೆಯನ್ನ ಹೋಗಲಾಡಿಸುವಂತಹ ನಿಟ್ಟಿನಲ್ಲಿ ದಲಿತರ ಗೃಹ ಪ್ರವೇಶ ಅಂತ ಅಂದ್ಬಿಟ್ಟು ಅವ್ರನ್ನ ಸ್ಪೃಶ್ಯರ ಮನೆಗೆ ಕರೆದುಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಇದೇ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಂದು ಕಡೆ ಕುಳಿತುಕೊಂಡು ಊಟವನ್ನ ಮಾಡುವುದರ ಮೂಲಕವಾಗಿ ಈ ಜಾತಿಯನ್ನ ತೊಡಿಬೇಕು ಅಂತ ಅಂದ್ಬಿಟ್ಟು ಸಹಭೋಜನವನ್ನ ಮಾಡ್ತಾ ಇದ್ದೇವೆ. ಹಾಗೆ ಕೆಲವು ಕಡೆ ನಾವು ಸಮತೆಯ ಟೀ ಅಂದ್ರೆ ನಾವೆಲ್ಲರೂ ಕೂಡ ಸಮಾನರು ಅಂತ ಅನ್ನುವಂಥದ್ರಲ್ಲಿ ಅಚಲ ಪರಂಪರೆ ಅಂತ ಅನ್ನುವಂಥದ್ದು ಇದೆ. ಆ ಅಚಲ ಪರಂಪರೆಗೂ ಕೂಡ ನಾವು ಕೈ ಜೋಡಿಸಿ ತತ್ವಪದದ ಕಾರರು ನಮ್ಮ ಸುತ್ತಮುತ್ತಲೇನಿದ್ದಾರೆ ತತ್ವಪದ ಕಾರನೆಲ್ಲ ಒಂದ್ ಕಡೆ ಸೇರಿಸಿ ಈ ಭಜನಾ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾ ಇದ್ದೇವೆ. ಮತ್ತು ಗ್ರಾಮೀಣ ಭಾಗದಲ್ಲಿ ಯಾರ್ಯಾರು ಪ್ರಗತಿಪರವಾಗಿ ಚಿಂತನೆಯನ್ನ ಮಾಡ್ತಾ ಇದ್ದಾರೆ ಅವರಿಗೆ ನಾವು ಗ್ರಾಮರತ್ನ ಪುರಸ್ಕಾರವನ್ನು ಕೂಡ ನೀಡ್ತಾ ಇದ್ದೀವಿ. ಹೀಗೆ ನಿರಂತರವಾಗಿ ಅರಿವು ಭಾರತ ಸಂಘಟನೆಯ ಮೂಲಕವಾಗಿ ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಈಗ ಕೋಲಾರ ಜಿಲ್ಲಾಧಿಕಾರಿಗಳಾಗಿರುವಂತ ಸನ್ಮಾನ್ಯ ಶ್ರೀ MR ರವಿ ಸರ್ ಅವರು ಈ ಒಂದು ಸಂಘಟನೆಗೆ ಮತ್ತಷ್ಟು ಬಲವನ್ನ ತುಂಬಿದ್ದಾರೆ ಮತ್ತು ಭಾರತ ಅಸ್ಪೃಶ್ಯ ಮುಕ್ತ ಭಾರತ ಆಗ್ಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನ ಮತ್ತಷ್ಟು ಬಲಪಡಿಸ್ತಾ ಇದ್ದಾರೆ. ಜೊತೆಗೆ ಅವರಾದ್ರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳಿಂದ ಪ್ರೇರಿತರಾದಂತವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳು ಎಲ್ಲಾ ಕಡೆಯಲ್ಲಿಯೂ ಕೂಡ ಅನುಷ್ಠಾನಕ್ಕೆ ಬರಬೇಕು ಅನ್ನುವಂತ ನಿಟ್ಟಿನಲ್ಲಿ ಹಲವಾರು ಯೋಜನೆಗಳನ್ನ ಅವರು ಕೂಡ ಕೈಗೊಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಇಂದು ನಾವು ಆದೀಪ್ ಅವರ ಮನೆಯಲ್ಲಿ ನಾವು ಈ ಕಾರ್ಯಕ್ರಮವನ್ನ ಸಮತೆಯ ಟೀಯನ್ನು ಏರ್ಪಡಿಸಿದ್ದೇವೆ. ಇದರ ನಂತರದಲ್ಲಿ ಇಲ್ಲೇ ಇರುವಂತಹ ಅವರು ಕೂಡ ಸ್ವತಃ ಅಚಲ ಮಾರ್ಗ ಪರಂಪರೆಯಲ್ಲಿ ಇರುವಂತವರು, ಸುಮಾರು 3000ಕ್ಕೂ ಹೆಚ್ಚು ಹಾಡುಗಳನ್ನ ರಚನೆಯನ್ನ ಮಾಡಿರುವಂತವರು, ಅನುಭಾವಿಗಳು ಕೂಡ ಆಗಿರುವಂತಹ ಶ್ರೀ ಸುಬ್ಬಾರೆಡ್ಡಿ ಅವರ ಮನೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಕೂಡ ಇಂದು ಆಯೋಜನೆಯನ್ನ ಮಾಡಲಾಗಿದೆ. ಇಲ್ಲಿಗೆ ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಮಾನ್ಯ ಜಿಲ್ಲಾಧಿಕಾರಿಗಳಾದಂತ ಶ್ರೀ MR ರವಿ ಸಾಹೇಬ್ರಿಗೆ, ಅದೇ ರೀತಿಯಲ್ಲಿ ಸುಬ್ಬಾರೆಡ್ಡಿ ಸರ್ ಅವರಿಗೆ ಮತ್ತು ಇನ್ನಿತರ ಅದೇ ರೀತಿಯಲ್ಲಿ ಕನ್ನಡ ಕ್ರಿಯಾ ಸಮಿತಿಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಮಿತಿಯ ತಹಸೀಲ್ದಾರ್ ಗೀತಾ ಮೇಡಮ್, ಮಾನ್ಯ ತಹಸೀಲ್ದಾರ್ ಆದಂತಹ ಗೀತಾ ಮೇಡಮ್ ಅವರಿಗೆ ಮತ್ತು ನಮ್ಮ ಶಿಕ್ಷಣ ತಜ್ಞರಿಗೆ ರಮೇಶ್ ಅವರಿಗೆ ಎಲ್ಲರಿಗೂ ಕೂಡ ಅತ್ಯಂತ ಗೌರವಪೂರ್ವಕವಾಗಿ ನಾವು ಅರಿವು ಭಾರತ ತಂಡದ ವತಿಯಿಂದ ಸ್ವಾಗತವನ್ನ ಆಚರಣೆಗಳನ್ನು ನಿರ್ಬಂಧಿಸುವ ಕಾನೂನುಗಳನ್ನು ಗೌರವಿಸುತ್ತೇನೆ. ಅಮಾನವೀಯ ಮತ್ತು ಕಾನೂನು ಬಾಹಿರ ಅಸ್ಪೃಶ್ಯ ಆಚರಣೆಗಳನ್ನು ತಿರಸ್ಕರಿಸುತ್ತೇನೆ. ಸಮಾನತೆ ಮತ್ತು ಸ್ವಾತಂತ್ರ್ಯದ ಹಕ್ಕು ಎಲ್ಲರಿಗೂ ಇದೆ ಎಂದು ಒಪ್ಪಿ ಇತರರಿಗೂ ತಿಳಿಸುತ್ತೇನೆ. ಮನೆ, ದೇವಾಲಯ ಹಾಗೂ ಇತರೆ ಸಾರ್ವಜನಿಕ ಸ್ಥಳಗಳ ಪ್ರದೇಶದಲ್ಲಿ ಎಲ್ಲ ಜಾತಿಯ ಜನರನ್ನು ಸಮಾನವಾಗಿ ಕಾಣುತ್ತೇನೆ. ಎಲ್ಲ ಬಗೆಯ ಅಸ್ಪೃಶ್ಯ ಆಚರಣೆಗಳ ಬಗ್ಗೆ ಇತರರಿಗೂ ತಿಳುವಳಿಕೆ ನೀಡಿ ಭಾರತವನ್ನು ಅಸ್ಪೃಶ್ಯತೆ ಮುಕ್ತ ರಾಷ್ಟ್ರವನ್ನಾಗಿ ಮಾಡಲು ಈ ಮೂಲಕ ಪ್ರತಿಜ್ಞೆ ಮಾಡುತ್ತಿದ್ದೇನೆ. ಧನ್ಯವಾದಗಳು. ಇವತ್ತಿನ ವೇದಿಕೆಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಈ ಗ್ರಾಮದ ಗ್ರಾಮರತ್ನ ಪುರಸ್ಕೃತರು ಆಗಿರ್ತಕ್ಕಂಥ, ನನ್ನ ಪ್ರಕಾರ ಅವರು ಈಗಾಗಲೇ ಆಧ್ಯಾತ್ಮ ಗುರುಗಳು, ಹಾಗಾಗಿ ಅವರು ಆಧ್ಯಾತ್ಮ ರತ್ನರು ಆಗಿರೋದ್ರಿಂದ ಸನ್ಮಾನ್ಯ ಶ್ರೀ ಸುಬ್ಬಾರೆಡ್ಡಿ ಸ್ವಾಮಿ ಅವರಿಗೆ ಮತ್ತು ಈಗಾಗಲೇ ಅರಿವು ಯಾನ ಪತ್ರಿಕೆಯನ್ನು ಬಿಡುಗಡೆ ಮಾಡಿದಂಥ ಗೆಳೆಯರಾದಂಥ ಚೆನ್ನೇಗೌಡರಿಗೆ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯರನ್ನ ನಾನು ಸ್ಮರಿಸ್ಕೊತಾ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥ ಅರಿವು ಭಾರತದ ಎಲ್ಲ ಹೃನ್ಮನಗಳಿಗೆ ನನ್ನ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನ ಮತ್ತು ಕೃತಜ್ಞತೆಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ವಿಶೇಷವಾಗಿ ನಮ್ಮ ಮಾಧ್ಯಮದ ಸ್ನೇಹಿತರು, ಅರಿವು ಭಾರತದ ಕಾರ್ಯಕ್ರಮ ಜಿಲ್ಲೆಯಲ್ಲಿ ಎಲ್ಲೇ ಆದರೂ ಕೂಡ ಅತ್ಯಂತ ಮುತುವರ್ಜಿಯಿಂದ, ಸಾಮಾಜಿಕ ಕಳಕಳಿಯಿಂದ ಮತ್ತು ಸಾಮಾಜಿಕ ಬದ್ಧತೆಯಿಂದ ಎಲ್ಲ ಕಾರ್ಯಕ್ರಮಗಳನ್ನ ಅವರು ಪ್ರಚಾರ ಮಾಡ್ತಿರೋದು ಗಮನಿಸಿದ್ರೆ ನಮ್ಮ ಕೋಲಾರ ಜಿಲ್ಲೆಯ ಮಾಧ್ಯಮದ ಸ್ನೇಹಿತರಿಗೆ ಎಂತಹ ಸಾಮಾಜಿಕವಾದಂತಹ ಹೊಣೆಗಾರಿಕೆ ಇದನ್ನು ಇದರಿಂದ ಸ್ಪಷ್ಟವಾಗ್ತದೆ. ಆ ಕಾರಣಕ್ಕಾಗಿ ನಾನು ಎಲ್ಲ ಮಾಧ್ಯಮದ ಗೆಳೆಯರಿಗೆ
ನನ್ನ ವೈಯಕ್ತಿಕವಾದಂತಹ ಅಭಿನಂದನೆಗಳನ್ನ ಮತ್ತು ಕೃತಜ್ಞತೆಗಳನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ. ಸುಬ್ಬಾರೆಡ್ಡಿ ಅವರ ಈ ಮನೆ ಅಥವಾ ಆಶ್ರಮಕ್ಕೆ ಇವತ್ತು ಬರೋದಕ್ಕೆ ಅವಕಾಶ ಆಯಿತು. ಅದಕ್ಕಾಗಿ ನಾನು ಶಿವಪ್ಪ ಅವರಿಗೆ ಮತ್ತು ಮಾನ್ಯ ಸುಬ್ಬಾರೆಡ್ಡಿ ಅವರಿಗೆ ಮನಸ್ಸು ತುಂಬಿ ಧನ್ಯವಾದಗಳನ್ನ ಹೇಳ್ತೀನಿ. ಅವ್ರಿಗೆ ಕೇಳಿದೆ ನಾನು, ನೀವು ಪ್ರತಿ ವಾರ ಇಲ್ಲಿ ಪ್ರತಿ ಶುಕ್ರವಾರ ಬಹಳ ವರ್ಷಗಳಿಂದ ಸತ್ಸಂಗವನ್ನ ಮಾಡ್ತಾ ಇದ್ದಾರಂತ. ಮುಂದಿನ ಸತ್ಸಂಗದಲ್ಲಿ ನಾನು ಇಲ್ಲಿ ಇರ್ತೀನಿ ಅಂತ ಮಾತ್ರ ಇವರಿಗೆ ಹೇಳಬಲ್ಲೆ. ಯಾಕಂದ್ರೆ ಅಚಲ ಗುರು ಪರಂಪರೆಯ ಬಗ್ಗೆ ಒಂದಷ್ಟು ಕುತೂಹಲವನ್ನು ಉಳಿಸಿಕೊಂಡಿರುವ ನಾನು ಒಂದು 2 ಬಾರಿ ಅವ್ರ ಜೊತೆಯಲ್ಲಿ ಮಾತಾಡಿದ್ದೀನಿ. ಆದ್ರೆ ಇನ್ನೂ ನನಗೆ ಅದರ ಪೂರ್ಣ ಪರಿಚಯ ಆಗಿಲ್ಲದಿರೋದ್ರಿಂದ ನನಗನ್ನಿಸ್ತು, ಇಲ್ಲಿ ಕೂತಿರುವಾಗ ನನಗನ್ನಿಸ್ತೇನಪ್ಪ ಅಂದ್ರೆ, ಪ್ರೇರಣೆ ಏನಪ್ಪಾ ಅಂದ್ರೆ, ಅಲ್ಲಿ ಅವತ್ತೇನು ಸತ್ಸಂಗ ಇದೆ ಆ ಸತ್ಸಂಗ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸ್ಬಿಟ್ರೆ ನಮಗೊಂದಷ್ಟು ಪುಣ್ಯ ಸಿಗ್ಬಹುದೇನೋ, ನಮಗೊಂದಷ್ಟು ಜ್ಞಾನ ದಕ್ಕಬಹುದೇನೋ ಅಂತ ನಾನು ಅಂದ್ಕೊಂಡಿದ್ದೀನಿ. ಪ್ರಾಯಶಃ ಸದ್ಯದಲ್ಲೇ ನಾನು ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಿ. ಬೆಳಪ್ಪನಹಳ್ಳಿ ನಾನು ಬರುವಾಗ ಈ ಕಡೆಯಿಂದ ಯಾಕೆ ನನ್ ಕರ್ಕೊಂಡ್ ಬಂದ್ರು ಅಂತ ಗೊತ್ತಾಗ್ಲಿಲ್ಲ. ತಾಯ್ಲೂರು ಬಳಸ್ಕೊಂಡು ಹೀಗೂ ಬರ್ಬೋದಾಗಿತ್ತು. ಯಾವ್ದು ಗುಟ್ಟಹಳ್ಳಿ ದೂರ ಆಗ್ತಾ ಇತ್ತ, ಈ ಕಡೆಯಿಂದ ಬಂದ್ರು. ಬರುವಾಗ ಬಹಳಷ್ಟು ತಿರುವು ಮಾಡಿಕೊಂಡು ತುಂಬಾ ಒಳಗಡೆ ಇಂಟೀರಿಯರ್ ಒಂದು ಗ್ರಾಮಕ್ಕೆ ನಾವು ಬಂದು, ಈ ಗ್ರಾಮ ಅಂತ ನಾನು ಅದೆಲ್ಲ ನಂಬೋದಿಲ್ಲ. ಗ್ರಾಮದಲ್ಲಿರೋರೆಲ್ಲರೂ ಕೂಡ ಹೃದಯವಂತರಿರೋದ್ರಿಂದ, ಪ್ರಜ್ಞಾವಂತರಿರೋದ್ರಿಂದ ಇದು ಹೆಂಗೆ ಕುಗ್ರಾಮ ಆಗುತ್ತೆ? ಕುಗ್ರಾಮ ಅನ್ನೋದು ಕೇವಲ ಭೌತಿಕವಾದ ಅನುಕೂಲಗಳಿಂದ ಹೇಳಬಾರ್ದು. ಅಲ್ಲಿ ನೆಲೆಸಿರುವ ಜನರು ಅವರು ಎಷ್ಟು ಯೋಗ್ಯರು, ಸಾಮರ್ಥ್ಯರು, ಎಷ್ಟು ಒಳ್ಳೆಯವರು ಅನ್ನೋದ್ರ ಮೇಲೆ ಅದು ಗ್ರಾಮ ಸುಗ್ರಾಮವೋ ಕುಗ್ರಾಮವೋ ಅಂತ ಹೇಳ್ಬೇಕು. ಇಂತಹ ಗ್ರಾಮ ಒಂದ್ ರೀತಿ ಸುವರ್ಣ ಗ್ರಾಮ. ಇದು ನನಗೆ ಇಲ್ಲಿ ಬಂದಾಗ ಅನ್ಸಿದೇನಪ್ಪ ಅಂದ್ರೆ, ಇದು ನನಗೆ ಒಂದ್ ರೀತಿ ತಪೋವನ ತರ ಕಾಣಿಸ್ತಾ ಇದೆ. ಕಾರಣ ಗೊತ್ತಿಲ್ಲ ನನಗೆ. ತಪೋವನದಂತಿರುವ ಈ ಒಂದು ಗ್ರಾಮದಲ್ಲಿ ಅಥವಾ ಈ ಒಂದು ಮನೆ ಆಶ್ರಮದಲ್ಲಿ ಅರಿವು ಭಾರತದ ಈ ಕಾರ್ಯಕ್ರಮ ಬಹಳ ಅರ್ಥಪೂರ್ಣ ಮತ್ತು ವಿಶಿಷ್ಟ ಕೂಡ ಅಂತ ಅನ್ನಿಸ್ತಾ ಇದೆ. ಹಲವಾರು ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ದೀವಿ ಕಳೆದ 1.5 ವರ್ಷದಿಂದ. ಎಲ್ಲ ಕಾರ್ಯಕ್ರಮಗಳಿಂದ ಈ ಕಾರ್ಯಕ್ರಮ ಸ್ವಲ್ಪ ಭಿನ್ನ ಅಂತ ನನಗೂ ಅನ್ಸಕ್ಕೆ ಶುರುವಾಗಿದೆ. ಅದಕ್ಕೆ ಕಾರಣ ಇಷ್ಟೇ, ಅದಕ್ಕೆ ದೊಡ್ಡ ಶಕ್ತಿ ಮತ್ತು ಕೇಂದ್ರ ಬಿಂದು ಅಂತಂದ್ರೆ ಸನ್ಮಾನ್ಯ ಸುಬ್ಬಾರೆಡ್ಡಿ ಗುರುಗಳು. ಮೊದಲನೇ ಸಾರಿ ನಾನು ತಿಮ್ಮರಾವತ್ತನಹಳ್ಳಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು, ಅವತ್ತು ನೋಡಿದೆ ಅಂತ ಅನ್ಕೋತೀನಿ. ಆ ಕಾರ್ಯಕ್ರಮದಲ್ಲಿ ನೋಡಿದ್ದು ಜಯರಾಮ್ ರೆಡ್ಡಿ ಅವರು ಇಲ್ಲೇ ಇದ್ದಾರೆ. ಅವತ್ತು ನನಗೆ ಅನ್ನಿಸ್ತು, ಇವ್ರ ಬಗ್ಗೆ ಏನೋ ವಿಶೇಷವಾದಂತ ವ್ಯಕ್ತಿ, ಇವ್ರ ಜೊತೆ ಹೆಚ್ಚು ಸಂಪರ್ಕ ಇಟ್ಕೋಬೇಕು ಅಂತ. ನೋಡಿ, ಒಳ್ಳೆಯವರು ಒಳ್ಳೆ ಕಡೆನೆ ಸೇರ್ತಾರೆ, ಅದಕ್ಕೆ ಒಂದು ಕಾಲ ಬರಬೇಕು ಅನ್ನೋದಷ್ಟೇ ಒಂದು ಕಾರಣ ಬಿಟ್ರೆ ಒಳ್ಳೆಯವರು ಯಾವತ್ತೂ ಕೂಡ ಒಳ್ಳೆಯವ್ರ ಕಡೆ ಸೇರ್ತಾರೆ. ಅದಕ್ಕಾಗಿ ನಾವು ಕಾಯ್ಬೇಕು. ಆ ಕಾರಣಕ್ಕಾಗಿ ನಮ್ಮ ಪಂಡಿತ್ ಮುನಿ ವೆಂಕಟರವರು ಹೇಳ್ತಾ ಇದ್ರು, ವೆಂಕಟಪ್ಪನವ್ರು ಏನಂತ, ಯಾವಾಗಲೂ ಮಾಡ್ಬೋದಾಗಿತ್ತಲ್ಲ ನಾವು ಈ ಕಾರ್ಯಕ್ರಮವನ್ನ, ಯಾಕೆ ನಾವು ಇಷ್ಟು ತಡ ಮಾಡ್ಬಿಟ್ಟು ಅಂತ. ಅದೇನೋ ಒಂದೊಂದ್ಸರಿ ಕನ್ನಡದಲ್ಲಿ ಒಂದು ಮಾತಿದೆ, ಈ ದೀಪದ ಕೆಳಗಡೆ ಕತ್ತಲಂತೆ, ನಮ್ಮ ಮನೆಯ ಹಿತ್ತಲ ಗಿಡ ನಮಗೆ ಮದ್ದಲ್ವಂತೆ. ಎಲ್ಲೋ ಯಾರೋ ಮಾಡಿ ಅದನ್ನ ಬಣ್ಣದಲ್ಲಿ ಬಾಟ್ಲಿಗೆ ಹಾಕೊಟ್ರೆ ಮಾತ್ರ ಅದು ಮದ್ದು, ಔಷಧಿ. ನಮ್ಮ ಮನೆಯಲ್ಲಿ ಅಜ್ಜಿ ಪಾಪ ಅರಿಶಿನ ಅದೆಲ್ಲ ತಕೊಂಡು ಗಿಡ ಮೂಲಿಕೆಗಳು ಬಳಸ್ಕೊಂಡು ಕಷ್ಟಪಟ್ಟು ಪ್ರೀತಿಯಿಂದ ಮಾಡ್ಕೊಟ್ಟಿದ್ದು ನಮ್ಗೆ ಯಾವತ್ತದು ಮದ್ದು ಅಂತ ಅನ್ನಿಸ್ಲಿಲ್ವಂತೆ. ಹಾಗಾಗಿ ಒಂದೊಂದ್ಸಾರಿ ಆಗೋಗ್ಬಿಡುತ್ತೆ, ಆದ್ರೆ ಅದಕ್ಕೊಂದು ಕಾಲ ಅಂತ ಇರುತ್ತೆ. ಇವತ್ತು ಆ ಕಾಲ ಕೂಡಿ ಬಂದಿದೆ. ಇವತ್ತು ಮಾನ್ಯ ಸುಬ್ಬಾರೆಡ್ಡಿ ಅವರು ಮತ್ತು ಅವರ ಸುತ್ತ ಇರತಕ್ಕಂಥ ಸುಮಾರು 3,000ಕ್ಕೂ ಹೆಚ್ಚು ಶಿಷ್ಯ ಕೋಟಿ ಇದೆ, ಬಳಗ ಇದೆ. ಇಡೀ ನಮ್ಮ ಜಿಲ್ಲೆ ಮಾತ್ರವಲ್ಲ, ಹೊರಗಡೆ ಜಿಲ್ಲೆ, ಆಂಧ್ರ ಎಲ್ಲ ಕೂಡ ಇದ್ದಾರೆ. ಅವರೆಲ್ಲರೂ ಕೂಡ ಈ ಕ್ಷಣದಿಂದ ಅರಿವು ಭಾರತದ ಕುಟುಂಬದ ಸದಸ್ಯರುಗಳಾಗಿದ್ದಾರೆ. ಏನು ಅವರು ಇಷ್ಟು ವರ್ಷಗಳಿಂದ ಕಳೆದ 78 ವಯೋವೃದ್ಧ ಅವರಿಗೆ, ಆ ವಯಸ್ಸಿನಲ್ಲೂ ಕೂಡ ಅವರ ಹುಮ್ಮಸ್ಸು ಮತ್ತೆ ಈ ವಯಸ್ಸಿನಲ್ಲಿ ಸಮಾಜದ ಬಗ್ಗೆ ಇರ್ತಕ್ಕಂಥ ತುಡಿತ ಮತ್ತು ಈ ಬಡವರ ಬಗ್ಗೆ, ದಮನಿತರ ಬಗ್ಗೆ, ನೊಂದವರ ಬಗ್ಗೆ ನೇರವಾಗಿ ಹೇಳೋದಾದ್ರೆ, ಜಾತಿ ವ್ಯವಸ್ಥೆಯಿಂದ ಯಾರೆಲ್ಲ ಮನಸ್ಸುಗಳು ಕ್ಷುದ್ರವಾಗಿದೆಯಲ್ಲ ಅಥವಾ ಛಿದ್ರವಾಗಿದೆಯಲ್ಲ ಅಂತ ಮನಸ್ಸುಗಳಿಗೆ ಒಂದು ರೀತಿ ಮುಲಾಮಚ್ಚತಕ್ಕಂಥ ಕೆಲಸವನ್ನ ಇವರ ಹಾಡುಗಳ ಮೂಲಕ ಅಥವಾ ಇವರ ಧ್ಯಾನ ಮೂಲಕ, ಸತ್ಸಂಗದ ಮೂಲಕ ನಡೆಸ್ತಾ ಬಂದಿದ್ದಾರೆ. ಇದು ಒಂದು ರೀತಿಯಲ್ಲಿ ನಿಜಕ್ಕೂ ಬಹಳ ವಿಶೇಷ. ಅದು ಇಂತಹ ಗ್ರಾಮದಲ್ಲಿ ಇಂತಹ ದೊಡ್ಡ ಆಧ್ಯಾತ್ಮಿಕವಾದಂತಹ ಒಂದು ಕಾರ್ಯಕ್ರಮ ಸತತವಾಗಿ ಹಲವಾರು ದಶಕಗಳಿಂದ ಮಾಡ್ಕೊ ಬಂದಿದಾರಲ್ಲ, ಬಹುಶಃ ಅದು ಸಾಮಾನ್ಯರಿಗೆ ಮಾತ್ರ ಸಾಧ್ಯ ಇಲ್ಲ. ಅವ್ರಲ್ಲಿ ಏನೋ ಒಂದು ಶಕ್ತಿ ಇದೆ, ಆ ಶಕ್ತಿ ಅವರನ್ನ ಇಲ್ಲಿವರೆಗೆ ನಡೆಸ್ಕೊಂಡು ಬಂದಿದೆ. ಇಲ್ಲಾಂದ್ರೆ ಇಷ್ಟು ಸಾವಿರ ಸಂಖ್ಯೆಯಲ್ಲಿ ಅವರ ಅನುಯಾಯಿಗಳಾಗಿ ಅವರ ತತ್ವಗಳನ್ನ, ಸಿದ್ಧಾಂತಗಳನ್ನ ಮತ್ತು ವಿಚಾರಗಳನ್ನ ಪಾಲಿಸೋದಿದೆಯಲ್ಲ, ಅದು ಸುಲಭದ ಮಾತಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ.